ಶಬರಿಮಲೆಯಲ್ಲಿ ನಡೆಯುವಂತಹ ಈ ಎಲ್ಲ ಸಂಭ್ರಮ ಸಡಗರದ ಕೌತುಕದ ಕ್ಷಣವನ್ನ ವಿವರಿಸಲಿಕ್ಕೆ ನಮ್ಮ ಜೊತೆಗೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಶ್ರೀಧರ ಭಟ್ಟಾಚಾರ್ಯ ಗುರುಜಿ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಮಿಯೇ ಶರಣಮಯ್ಯಪ್ಪ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಂಕ್ರಾಂತಿಯ ದಿನ ನಾವು ಮಕರ ಬೆಳಕು ಅಥವಾ ಮಕರ ಜ್ಯೋತಿಯನ್ನ ಆಚರಣೆ ಮಾಡ್ತೀವಿ. ಅದು ಈಗ ನೇನು ಕೆಲವೇ ಹೊತ್ತುಗಳಲ್ಲಿ ಆರಂಭ ಆಗುತ್ತೆ. 6:30ರಿಂದ 6:45 ಆ ಶುಭ ಗಳಿಗೆ. ಅಂದರೆ ನಮಗೆ ಇವಾಗ ಸಂಕ್ರಾಂತಿ ಈಗ ಆರಂಭ ಆಗಿದೆ ಅಂತಾನೆ ಭಾವಿಸ್ಬೇಕಾ? ಖಂಡಿತವಾಗಿ ಹೌದು. ಉತ್ತರಾಯಣ ಪುಣ್ಯಕಾಲ ಈಗಾಗಲೇ ಪ್ರಾರಂಭ ಆಗಿದೆ. ಯಾವಾಗಲೂ ಅಷ್ಟೇ, ಒಂದು ದೇವಾಲಯದ ಷೋಡಶ ಉಪಚಾರ ಪೂಜಾ ವಿಧಿಗಳಲ್ಲಿ ಆಗಮ ಅಂತಕ್ಕಂಥ ಒಂದು ಶಾಸ್ತ್ರ ಇದೆ. ಆಗಮಶಾಸ್ತ್ರದಲ್ಲಿ ವೇದ, ಉಪನಿಷತ್ತು, ಆಗಮಶಾಸ್ತ್ರ, ಜ್ಯೋತಿಷ್ಯ ಎಲ್ಲವೂ ಕೂಡ ಅದರಲ್ಲಿ ಅಡಕವಾಗಿದೆ. ಜ್ಯೋತಿಷ್ಯ ಅಂತ ಅಂದರೆ ಈ ಪ್ರಶ್ನಾ ಭಾಗ ಬರಲ್ಲ ಅಷ್ಟೇ. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಎಷ್ಟು ಗಂಟೆಗೆ ನಮಗೆ ಈ ಉತ್ತರಾಯಣ ಪುಣ್ಯಕಾಲ ಅಂದರೆ ರವಿಗ್ರಹ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಕ್ಕಂಥ ಸಮಯದಿಂದ ಮುಂದಕ್ಕೆ ಉತ್ತರಾಯಣ ಪುಣ್ಯಕಾಲ. ಅಂದರೆ ಇಲ್ಲೇನಾಗತ್ತೆ, ಮುಖ್ಯವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಏನು ಹೇಳುತ್ತೆ, ನಾವೆಲ್ಲರೂ ಕೂಡ ಚಾಂದ್ರಮಾನವನ್ನು ಲೆಕ್ಕಾಚಾರವನ್ನು ಮಾಡ್ತಕ್ಕಂಥ. ಈ ದಿನ ಬೆಳಗ್ಗೆ ನಮಗೆ ಉತ್ತರಾಯಣ ಪುಣ್ಯಕಾಲ ದೊರೆತಿಲ್ಲ. ಯಾಕೆಂದರೆ ಮಧ್ಯಾಹ್ನ 3 ಗಂಟೆಯ ನಂತರ 3:29:33 ನಂತರ ಈ ಉತ್ತರಾಯಣ ಪುಣ್ಯಕಾಲ ಅಂತಕ್ಕಂಥದ್ದು ಸಂಕ್ರಮಣ ಅಂತಕ್ಕಂಥದ್ದು ನಡೆಯುತ್ತೆ. ಆ ಸಂಕ್ರಮಣ ಅಂತಕ್ಕಂಥದ್ದು ನಡೆದಾಗ ಅಂದರೆ ಧನುಸ್ಸು ರಾಶಿಯಲ್ಲಿ ಇರ್ತಕ್ಕಂಥ ರವಿ, ಇಷ್ಟು ದಿನ ನೀವು ನೋಡಬಹುದು ನಮ್ಮ ಅಕ್ಕಪಕ್ಕ ದೇವಾಲಯಗಳಲ್ಲಿ ಧನುರ್ಮಾಸ ಪೂಜಾ ಅಂತ ಮಾಡ್ತಾ ಇದ್ದೀವಿ. ಈ ಧನುರ್ಮಾಸ ಪೂಜಾ ಅಂತಕ್ಕಂಥದ್ದೇ ಈ ಧನುಸ್ಸು ರಾಶಿಯಲ್ಲಿ ರವಿ ಸಂಚಾರವನ್ನು ಮಾಡ್ತಕ್ಕಂಥ ಒಂದು ಮಾಸ ಏನಿದೆಯೋ ಅದನ್ನು ಧನುರ್ಮಾಸ ಅಂತ ಕರೀತೇವೆ. ಈಗ ಇವತ್ತು ಮಧ್ಯಾಹ್ನದಿಂದ ನಮಗೆ ಮಕರ ಮಾಸ, ಪಂಚಾಂಗದ ಲೆಕ್ಕಾಚಾರದಲ್ಲಿ ಮಕರ ಮಾಸ. ಈಗ ನಮಗೆ ಸೂರ್ಯ ಉದಯಕ್ಕೆ ಯಾವ ಕಾಲ ನಮಗೆ ಪ್ರಾಪ್ತಿಯಾಗುತ್ತೋ ಆ ಒಂದು ಪ್ರಾಪ್ತಿಯಾಗ್ತಕ್ಕಂಥ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡೆ ನಾವು ಯಾವುದೇ 6 ತಿಂಗಳ ಕಾಲ, ಅಂದ್ರೆ ಇವತ್ತಿನಿಂದ ಇನ್ನು 6 ತಿಂಗಳ ಕಾಲ ದೇವಾನು ದೇವತೆಗಳಿಗೆ ಒಂದು ಪುಣ್ಯಕಾಲ ಅಂತ, ಪರ್ವಕಾಲ ಅಂತ. ಖಂಡಿತವಾಗಿ ಹೌದು, ಪರ್ವಕಾಲವೇ ನಿಜ. ನಾವು ಈ ಉತ್ತರಾಯಣ ಪುಣ್ಯಕಾಲ ಅಂತಕ್ಕಂಥದ್ದು ನಮಗೆ ನಾಳೆ ಬೆಳಗ್ಗೆ ಸೂರ್ಯ ಉದಯಕ್ಕೆ ಸಿಗುತ್ತೆ. ಆ ಸೂರ್ಯ ಉದಯಕ್ಕೆ ಸಿಗ್ತಕ್ಕಂಥ ಸಮಯ ಏನಿದೆಯೋ ಆವತ್ತಿನಿಂದ ನಮಗೆ ಉತ್ತರಾಯಣ ಅಂತ ಹೇಳಿ ನಾವು ನಾಳೆ ಮಕರ ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಕೇರಳ ಸಂಪ್ರದಾಯದಲ್ಲಿ ಸೌರಮಾನ ಪದ್ಧತಿ ಅಂತಕ್ಕಂಥದ್ದಿದೆ. ನೋಡಿ, ಅದೇ ಬಹಳ ಜನಕ್ಕೆ ಕುತೂಹಲ. ಸೌರಮಾನ ಪದ್ಧತಿ ಅಂತಕ್ಕಂಥದ್ದಿದೆ. ಅವರು ಚಂದ್ರ ದರ್ಶನ ಅಂತಕ್ಕಂಥದ್ದು ಮತ್ತು ನಮಗೆ ಸಾಯಂಕಾಲದಲ್ಲೂ ನಮಗೆ ಯಾವ ತಿಥಿ ಲಭ್ಯವಾಗುತ್ತೋ ಆ ತಿಥಿಯನ್ನು ಆ ದಿನ ಆಚರಣೆಯನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಇವತ್ತಿಗೂ ಕೂಡ ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ದೇವಾಲಯಗಳಿದೆ ಈ ಸೌರಮಾನ ಪದ್ಧತಿ. ಉದಾಹರಣೆಯನ್ನು ತಗೊಂಡಾಗ ಕೊಲ್ಲೂರು ಮೂಕಾಂಬಿಕೆ ಸೌರಮಾನ ಪದ್ಧತಿಯನ್ನೇ ಅನುಸರಿಸ್ತಾ ಇರತಕ್ಕಂಥದ್ದು. ನಮ್ಮ ಕರ್ನಾಟಕ ರಾಜ್ಯ ಮುಜರಾಯಿ ಇಲಾಖೆಗೆ ಸೇರಿದ್ರೂ ಸಹಿತ ಸೌರಮಾನ ಪದ್ಧತಿ ಅಂತಕ್ಕಂಥದ್ದು ಅದಕ್ಕೆ ಆಚರಣೆಗಳಲ್ಲಿ ವ್ಯತ್ಯಾಸ. ಹೆಚ್ಚಿಗೆ ನಮಗೆ ಕೇರಳ ರಾಜ್ಯದಿಂದನೇ ಅಲ್ಲಿಗೆ ಭಕ್ತರು ಅಂತಕ್ಕಂಥವ್ರು ಹೆಚ್ಚಾಗಿ ಬರ್ತಕ್ಕಂಥದ್ದು. ಹಾಗೆ ಈ ಒಂದು ಮಕರ ಬೆಳಕು ಅಂತಕ್ಕಂಥದ್ದು ಆಚರಣೆಗೆ ಅವರು ನೋಡಿ, ನಾವು ಒಂದು ದೀಪದ ಒಂದು ಮಂತ್ರವನ್ನು ನಾವು ನೋಡಿದಾಗ ದೀಪಂ ಜ್ಯೋತಿಕ್ ಪರಬ್ರಹ್ಮ ಸರ್ವತೋಹರಂ ದೀಪೇನ ಸಾಧ್ಯತೆ ಜ್ಯೋತಿಗ್ ದೀಪಂ ದರ್ಶಯಾಮಿ ಅಂತೀವಿ. ಅಂದರೆ ನಾವು ಇನ್ನು ಸಂಗೀತದಲ್ಲಿ ಹೇಳಬೇಕಂದ್ರೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ. ಅಂದರೆ ಒಬ್ಬರಿಗೊಬ್ಬರು ಸಹಕಾರಿಯಾಗಬೇಕು, ಒಬ್ಬರಿಗೊಬ್ಬರು ನಾವು ನಮ್ಮ ಕೈಯಲ್ಲಾಗಿರ್ತಕ್ಕಂಥ ಸಹಾಯವನ್ನು ಮಾಡಬೇಕು, ಇನ್ನೊಬ್ಬರು ಮನೆ ದೀಪವನ್ನು ಹಚ್ಚಬೇಕು. ಇವತ್ತು ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥ ದುರ್ಗಾದೇವಿಯು ಅವರ ವರಪ್ರಸಾದದಿಂದ ಬರ್ತಕ್ಕಂಥ ಸ್ತ್ರೀ ಶಕ್ತಿಯು ಕೂಡ ಹುಟ್ಟಿದ್ದು ತಂದೆ ಮನೆಯಲ್ಲಾದರೂ ದೀಪ ಹಚ್ಚತಕ್ಕಂಥದ್ದು ಇನ್ನೊಂದು ಮನೆಯಲ್ಲಿ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳೋದು ಷೋಡಶ ಸಂಸ್ಕಾರಗಳು ಅಂತಕ್ಕಂಥದ್ದು ಏನಿದೆಯೋ ಷೋಡಶ ಉಪಚಾರಗಳೂ ಕೂಡ ಭಗವಂತನಿಗಿದೆ. ಆ ಷೋಡಶ ಉಪಚಾರ ಅಂತಕ್ಕಂಥದ್ದನ್ನು ಲೆಕ್ಕಾಚಾರವನ್ನು ಮಾಡೇ ನಾವು ಮಾಡಬೇಕು. ಹಾಗೆ ನಾವು ಚಾಂದ್ರಮಾನ ಯುಗಾದಿಯನ್ನು ಹೇಗೆ ಆಚರಣೆ ಮಾಡ್ತೇವೆ ಹಾಗೆ
ಈ ಮಕರ ಬೆಳಕು ಅಂದರೆ ಮಕರ ಜ್ಯೋತಿ, ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದರೆ ಅಲ್ಲ ಗುರುಗಳೇ, ಈ ಮಕರ ಜ್ಯೋತಿಗೂ ಮಕರ ಬೆಳಕಿಗೂ ವ್ಯತ್ಯಾಸ ಇದೆ ಅಂತಾರೆ. ಅಂದರೆ ಮಕರ ಜ್ಯೋತಿ ಅಂತ ಅಂದರೆ ನೇರ ನಕ್ಷತ್ರ ಆಕಾಶದಲ್ಲಿ ನಮಗೆ ಕಾಣಿಸೋದು. ಆಮೇಲೆ ಮಕರ ಬೆಳಕು ಅಂದರೆ ಅದನ್ನು ಮಾನವರು ಹಚ್ಚಿ ಕರ್ಪೂರದ ರೂಪದಲ್ಲಿ 3 ಸರಿ ಪ್ರಜ್ವಲಿಸುತ್ತಲ್ಲ ಅದು. ಸೊ ಆ 2 ವ್ಯತ್ಯಾಸಗಳಿದೆ. ಅದು ಎರಡೂ ಕೂಡ ಈ ದಿನ ಕಾಣಿಸುತ್ತೆ ಅಂತ. ಎರಡೂ ಕಾಣಿಸುತ್ತಾ? ಇಲ್ಲಿ ಒಂದು ಉದಾಹರಣೆಯನ್ನು ನಾನು ಹೇಳಬೇಕಾಗತ್ತೆ. ಈಗ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಮಹಾಮಂಗಳಾರತಿ ಸಮಯದಲ್ಲಿ ಜಾಗಟೆ, ಗಂಟೆ, ಶಂಖ, ಕಹಳೆ ಎಲ್ಲವನ್ನೂ ಶಬ್ದ ಮಾಡ್ತಾರೆ. ಎಲ್ಲ ಶಬ್ದ ಮಾಡಿ ಆರತಿಯಲ್ಲಿ ವ್ಯತ್ಯಾಸಗಳಿರ್ತಕ್ಕಂಥ ಆರತಿ, ಏಕಾರತಿ, ದ್ವಿತೀಯಾರತಿ, ತೃತೀಯಾರತಿ, ಪಂಚಾರತಿ, ಸಪ್ತಾರತಿ, ನವಹಾರತಿ, ರಥಾರತಿ, ವಾಹನಗಳ ಹಾರತಿ ಇವೆಲ್ಲವನ್ನೂ ಕೂಡ ಮಾಡ್ತಾರೆ. ಚೆನ್ನಾಗಿ ನಾವು ಅದು ಚೆನ್ನಾಗಿ ಅರ್ಥ ಮಾಡ್ಬೋದು. ಅಂದರೆ ಇಲ್ಲೇನಾಗತ್ತೆ ಅಂತ ಅಂದರೆ ಮಕರ ಜ್ಯೋತಿ ಅಂತಕ್ಕಂಥದ್ದು ಅಯ್ಯಪ್ಪನಿಗೆ ಓಸ್ಕರನೇ ಆ ಜ್ಯೋತಿಯನ್ನು ಇಟ್ಟು ಅಲ್ಲಿ ಆರಾಧನೆಯನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಅನುಸರಿಸ್ಕೊಂಡಿದ್ದಾರೆ. ಆದರೆ ಈ ಮಕರ ಜ್ಯೋತಿ ಅಂತಕ್ಕಂಥದ್ದು ನಕ್ಷತ್ರ ಅಂತ ನೀವು ಹೇಳಿದ್ರಿ. ಆ ನಕ್ಷತ್ರ ಅಂತಕ್ಕಂಥದ್ದು ನೋಡಿ, ಅದನ್ನೇ ಹೇಳೋದು ದೈವ ಶಕ್ತಿ, ಪ್ರಕೃತಿಯೇ ನಮಗೆ ದೈವ. ಪ್ರಕೃತಿಯ ದತ್ತವಾಗಿ ಈ ದಿನವೇ ಯಾಕೆ ಆ ಸ್ಥಳದಲ್ಲಿ ಆ ನಕ್ಷತ್ರ ಬರಬೇಕು? ಬೇರೆ ದಿವಸದಲ್ಲಿ ಯಾಕೆ ಕಾಣಿಸಲ್ಲ? ಬೇರೆ ದಿವಸದಲ್ಲಿ ಕಾಣಿಸ್ತಕ್ಕಂಥದ್ದು ಶುಕ್ರ ಗ್ರಹ. ಯಾಕೆಂದರೆ ನಾವು ಮೊದಲೇ ಜ್ಯೋತಿಷ್ಯರು ಆ ಶುಕ್ರ ಗ್ರಹ ನಮಗೆ ಅಲ್ಲಿ ಮಿಣ್ಕ ಅನ್ನತ್ತೆ. ಸ್ಟಾರ್ಟಿಂಗಲ್ಲಿ ಸನ್ಸೆಟ್ ಆಗ್ತಕ್ಕಂಥ ಸಮಯದಲ್ಲಿ ಮೊದಲು ಉದಯವಾಗ್ತಕ್ಕಂಥದ್ದೇ, ಮೊದಲು ಗೋಚರವಾಗ್ತಕ್ಕಂಥದ್ದೇ ಭೂಲೋಕಕ್ಕೆ ಶುಕ್ರ ಗ್ರಹ. ಆದರೆ ಆ ಶುಕ್ರ ಗ್ರಹ ನಾಳೆ ಬೇಕಾದರೆ ಆ ಸ್ಥಳದಲ್ಲಿ ನೋಡಿ, ಬೇರೆ ಭಾಗದಲ್ಲಿ ಸ್ವಲ್ಪ ದೂರದಲ್ಲಿ ಆ ಶುಕ್ರ ಗ್ರಹ. ಈಗ ಪಂದಳ ರಾಜರ ವಂಶಸ್ಥರೆಲ್ಲರೂ ಕೂಡ ಸೇರಿ, ಅಂದರೆ ಈಗಲೂ ಕೂಡ ರಾಜವಂಶಸ್ಥರು ಇದ್ದಾರೆ. ಸೊ ಅವರು ಇದನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಆ ಪೆಟ್ಟಿಗೆ ನೀವು ನೋಡ್ತಾ ಇದ್ದೀರಲ್ಲ, ಈ ಪೆಟ್ಟಿಗೆಯಲ್ಲೇ ಅಯ್ಯಪ್ಪನಿಗೆ ತೆಗೆದುಕೊಂಡು ಬರ್ತಾ ಇರುವಂಥ ವಸ್ತ್ರ, ಆಭರಣ ಇದೆಲ್ಲ ಇರೋದು. ಅದನ್ನು ಎಷ್ಟು ಗೌರವಯುತವಾಗಿ ಶ್ರದ್ಧಾಪೂರ್ವಕವಾಗಿ ತೆಗೆದುಕೊಂಡು ಬರ್ತಾರೆ ಅಂತಂದರೆ, ಒಂದಿಷ್ಟು ಕೂಡ ತಪ್ಪುಗಳಾಗಬಾರ್ದು, ಸಮಯದ ಅಡಚಣೆಗಳಾಗಬಾರ್ದು ಅಂತ ಅವರು 160 ಕಿಲೋಮೀಟರ್ ದೂರದಿಂದಲೇ ನಡ್ಕೊಂಡೇ ಬಂದರೂ ಕೂಡ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ತಲುಪ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಆ ದೇವಸ್ಥಾನದ ಗರ್ಭಗುಡಿಯೊಳಗೆ ಅದನ್ನು ತಲುಪಿಸುವ ಕೆಲಸವನ್ನು ಮಾಡ್ತಾರೆ. ಸುಮಾರು 10 ನಿಮಿಷಗಳ ಡಿಸ್ಟೆನ್ಸ್ ತೆಗೆದುಕೊಳ್ಳುತ್ತೆ ಅಷ್ಟೇ ಸಮಯ ಆ ಮೂರ್ತಿಗೆ ಅಲಂಕಾರ ಮಾಡಲಿಕ್ಕೆ. ಈ ಎಲ್ಲ ಆಭರಣಗಳಿಂದ ಅಲ್ಲಿ ಕರ್ಪೂರದ ಆರತಿಯನ್ನು ಬೆಳಗಿಸಿ ಹೂಮಳೆಯನ್ನು ಸುರಿಸೋ ಮೂಲಕವಾಗಿ ಆ ಭವ್ಯ ಪೆಟ್ಟಿಗೆಯನ್ನು ಹೊತ್ತು ತರ್ತಾ ಇದ್ದಾರೆ. ಆಮೇಲೆ ತೆಗೆದುಕೊಂಡು ಬರುವಂತಹ ಇವರುಗಳಿಗೂ ಕೂಡ ಒಂದಷ್ಟು ಕಠಿಣ ವ್ರತಗಳಿರುತ್ತೆ. ಅವರು 3 ತಿಂಗಳಿಂದಲೇ ಆ ವ್ರತವನ್ನು ಆಚರಣೆ ಮಾಡ್ಕೊಂಡು ಬರಬೇಕಾಗುತ್ತೆ. ಸಾಮಾನ್ಯವಾಗಿ ಅಯ್ಯಪ್ಪ ಮಾಲಾಧಾರಿಗಳನ್ನ ನಾವು ನೋಡಿದ್ವಲ್ಲ, 3 ದಿನ ಹಾಕ್ತಾರೆ, 1 ದಿನಕ್ಕೂ ಹಾಕ್ತಾರೆ, 5 ದಿನ ಹಾಕ್ತಾರಲ್ಲ. ಸೊ 5 ದಿನವೂ ಎಷ್ಟು ಶಿಸ್ತುಬದ್ಧವಾಗಿ ಅವ್ರು ನಡ್ಕೊಂಡು ಬರ್ತಾರೋ ಅದೇ ರೀತಿ ಈ ಕುಟುಂಬ ಈ ದಿನಕ್ಕಾಗಿಯೇ 3 ತಿಂಗಳಿನಿಂದಲೂ ಕೂಡ ಸತತ ವ್ರತವನ್ನು ಮಾಡ್ಕೊಂಡು ಬಂದಿರುತ್ತೆ. ಹಾಗೆ ಎಲ್ಲ ಪೊಲೀಸ್ ಭದ್ರತೆಯೊಂದಿಗೆ ಮತ್ತು ಆ ಕುಟುಂಬದ ಜೊತೆಗೆ ಮತ್ತು ತ್ರಿವೆಂಕಟರಂ ಆಡಳಿತ ಮಂಡಳಿಯ ನೇತೃತ್ವದ ಜೊತೆಗೆ ಅದನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಈಗ ಅದನ್ನು ನೇರ ಗರ್ಭಗುಡಿಗೆ ತಲುಪಿಸಿದ ಮೇಲೆ ಬಾಗಿಲು ಹಾಕ್ತಾರೆ. ಈ ಸಂದರ್ಭದಲ್ಲಿ ಮೂರ್ತಿಯ ದರ್ಶನಕ್ಕೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಆಯಿತಾ? ಅವಕಾಶಗಳು ಈ ಸಂದರ್ಭದಲ್ಲಿ ಇರಲ್ಲ. ಯಾವಾಗ ಅದನ್ನು ಅವಕಾಶ ಮಾಡಿಕೊಡ್ತಾರೆ ಅಂದರೆ, ಅಲ್ಲಿ ಜ್ಯೋತಿ ಕಾಣಿಸ್ಕೊಳ್ಬೇಕು, ಆ ಕ್ಷಣಕ್ಕೆ ಇಲ್ಲಿ ದೇವರ ಬಾಗಿಲನ್ನು ಓಪನ್ ಮಾಡ್ತಾರೆ, ಅಲ್ಲೊಂದು ಮಂಗಳಾರತಿಯನ್ನು ಮಾಡ್ತಾರೆ. ಜನ ಒಮ್ಮೆ ಅಲ್ಲಿ ನೋಡಿ ಕೈ ಮುಗಿದು ಅಲ್ಲಿ ಮಿನುಗುವಂತಹ ಒಂದು ನಕ್ಷತ್ರವನ್ನು, ಆ ಜ್ಯೋತಿಯನ್ನು ನೋಡಿದ ನಂತರದಲ್ಲಿ ತಕ್ಷಣಕ್ಕೆ ಅಯ್ಯಪ್ಪನ ದರ್ಶನವನ್ನು ಮಾಡಿ ಪುನೀತರಾಗ್ತಾರೆ. ಇಲ್ಲಿಗೆ ಅರ್ಥ ಈ ಒಂದು ವ್ರತಾಚರಣೆ ಸಂಪನ್ನವಾಯಿತು ಅಂತ. ಎಷ್ಟು 48 ದಿನಗಳ ವ್ರತಾಚರಣೆ ಮಾಡಿದರೂ ಕೂಡ, ಇಷ್ಟು ತಿಂಗಳಲ್ಲಿ ಬಹಳಷ್ಟು ಬಾರಿ ಬಂದು ಹೋಗಿದ್ರೂ ಕೂಡ ಅಯ್ಯಪ್ಪ ಭಕ್ತಾದಿಗಳಿಗೆ ಇವತ್ತಿನ ದಿನ ಏನಿದೆ ಅದು ಬಹಳ ಮಹತ್ವವಾದಂತಹ ದಿನ ಅಂತಲೇ ಪರಿಗಣಿಸಲಾಗುತ್ತೆ. ಇವತ್ತು ನಾವು ನೇರವಾಗಿ ಅಯ್ಯಪ್ಪನನ್ನು ನೋಡ್ತೀವಿ ಅಂತ, ಹೇಗೆ ಮೂರ್ತಿಯನ್ನು ಸಹಜವಾಗಿ ನೋಡ್ತಾರಲ್ಲ ಅಂತ. ಆದರೆ ಆ ಜ್ಯೋತಿಯನ್ನು ಏನು ನೋಡ್ತಾರೆ, ಆ ಜ್ಯೋತಿಯನ್ನು ನೋಡಿದ್ದೇ ನೇರ ಅಯ್ಯಪ್ಪನ ದರ್ಶನ ನಮಗಾಯಿತು. ಅಯ್ಯಪ್ಪ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾನೆ. ಈ ಮೂಲಕವಾಗಿ ನಮ್ಮ ಎಲ್ಲ ಪಾಪ ಕರ್ಮಗಳೆಲ್ಲವೂ ಕೂಡ ತೊಳೆದು ಹೋಯಿತು. ಮುಂದಿನ ದಿನಗಳೆಲ್ಲವೂ ಕೂಡ ಒಳಿತಾಗತ್ತೆ, ಶುಭ ಆರಂಭ ಅನ್ನುವಂತಹ ಸಂಕೇತದ ಭಾಗವಾಗಿ ಇದನ್ನು ಜನ ಭಾವಿಸ್ತಾರೆ. ಹಾಗಾಗಿ ಆ ಕ್ಷಣ ಸ್ವಾಮಿಯೇ ಅಯ್ಯಪ್ಪದ ಉದ್ಘೋಷ ಮೊಳಗುತ್ತೆ.